ಮಾಡುವಂತ ಆಗಿದೆ. ಅಷ್ಟು ಬಿಟ್ಟು ಸರ್, ಈಗ ಮರು ಹೊಂದಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. 1% ಬದಲಾವಣೆ ಮಾಡ್ಕೋಬೇಕು ಅಂತನಾಗ್ಲಿ, ಏನು ಏಕೆ ಎಡಿ ಇರೋದನ್ನ ಚೇಂಜ್ ಮಾಡ್ಬೇಕು ಅಂತಿದ್ರು, ಅದನ್ನ ಮಾಡ್ತೀರಾ ಅಥವಾ ಇಡೀ ಏನು ವರ್ಗೀಕರಣ ಮಾಡೋದನ್ನ ಬದಲಾಯಿಸ್ಬೇಕು ಅಂತಾನೆ? ಯಾವ ಸರ್ ಈಗ ಇದೊಂದು ಡಿಮ್ಯಾಂಡು? ಒಟ್ಟಾರೆಯಾಗಿ ನಾಳೆ ಎಲ್ಲದೂ ಕೂಡಿ ಚರ್ಚೆ ಮಾಡಬೇಕು. ತೀರ್ಮಾನ ನಾಳೆ ಮತ್ತೆ ಕ್ಯಾಬಿನೆಟ್ ಬೇರೆ ಇದೆ. ಅದರಿಂದ ಕ್ಯಾಬಿನೆಟ್ಗೆ ಹೋಗೋದ್ಕಿಂತ ಪೂರ್ವದಲ್ಲಿ ಮಧ್ಯಾಹ್ನ ಟೈಮ್ ತಗೊಂಡಿದ್ರು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ಬಿಟ್ಟು ಆಮೇಲೆ ಕ್ಯಾಬಿನೆಟ್. ಈಗ ಏನ್ ತೀರ್ಮಾನಕ್ಕೆ ಬಂದಿದ್ದೀರಿ ನೀವು? ಏನು ತೀರ್ಮಾನ ಇನ್ನು ಯಾವುದೂ ಆಗ್ಲಿಲ್ಲ. ಓಕೆ, ಇನ್ನು ನಮ್ದು ಅದು ಮಾಡ್ಬೇಕು, ನೀವು ಹೇಳ್ದಂಗ ಅದ್ರೊಳಗೆ ಇದನ್ನು ಸೇರಿಸ್ಬೇಕು. ಅದ್ರೊಳಗೆ ಇನ್ನೂ ಅವು ಬೈಫರ್ಕೇಶನ್ ಕೂಡ ನೋಡ್ಬೇಕು. ಅದನ್ನು ಕೂಡ ಅವರು ಇವರು ಎಷ್ಟೆಷ್ಟು ಅಂತೇಳಿ ಆ ಗ್ರೂಪ್ ನಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ಒಟ್ಟಾರೆಯಾಗಿ ನಾಳೆ ತೀರ್ಮಾನ ಆಗ್ತದೆ. ಈಗ ಒಂದು ವೇಳೆ ಆಗ್ಲಿ ಅಂತ ಕಡಿಮೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತೀರಾ? ಇದು ಸರಿ ಬರ್ಲಿಲ್ಲ ಅಂತಂದ್ರೊಳಗಿಲ್ಲ, ಸಿಎಂ ಡಿಮ್ಯಾಂಡ್ ಮಾಡ್ಬೋದು. ನಾವು ಒಂದು ರೆಪ್ರೆಸೆಂಟೇಷನ್ ಅಂತ ಹೇಳಿ ನನಗೆ ಸಲಹೆ. ಅದರಿಂದ ನಾಳೆ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಆಮೇಲೆ ಕ್ಯಾಬಿನೆಟ್ ಹೋಗೋಕ್ಕಿಂತ ಪೂರ್ವದಲ್ಲಿ ಡಿಸೈಡ್ ಆಗುತ್ತೆ. ಕ್ಯಾಬಿನೆಟ್ ಫೈನಲ್ ಆಗಿಲ್ಲ, ಕ್ಯಾಬಿನೆಟ್ ಫೈನಲ್ ಅಲ್ಲ, ನಿಮ್ಮಲ್ಲಿ ಡಿಸೈಡ್ ಆಗಿಲ್ಲ ಅಂದ್ರೆ ಕ್ಯಾಬಿನೆಟ್ ಹೋಗಲ್ಲ ಅಂತ. ಕ್ಯಾಬಿನೆಟ್ ಫೈನಲ್ ಎಲ್ಲರೂ ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಸೇರ್ತಾರೆ, ಅವರು ತೀರ್ಮಾನ ತಗೊಂಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.